ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಶಾಂಭವಿ. ನಾನಿವತ್ತು ನುಗ್ಗೆಕಾಯಿ ಬೇಳೆ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಅದನ್ನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಮೊದಲಿಗೆ ಕೆಂಪೇಳೆ ಬೇಳೆಕಾಳು ಎರಡನ್ನೂ ನೆನೆಯೋಕೆ ಇಟ್ಟಿದ್ದೆ ಒಂದು 20 ನಿಮಿಷ. ಅದನ್ನು ಕುಕ್ಕರ್ಗೆ ಹಾಕಿ ಒಂದು ವಿಷಲ್ ಬರೋಕ್ಕೂ ಮುಂಚೆ ಕೂಗಿಸ್ಕೊಳ್ತೀನಿ. ಒಂದು ವಿಷಲ್ಲು ಕೂಗಿಸಲ್ಲ. ಇಲ್ಲಿ ಟೊಮೊಟೊ, ಈರುಳ್ಳಿ, ತೆಂಗಿನಕಾಯಿ, ಖಾರದ ಪುಡಿ, ಸಾಂಬಾರು ಪುಡಿ ಇದಿಷ್ಟನ್ನು ಹಾಕಿ ನೀರು ಹಾಕಿ ಫೈನ್ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಇನ್ನು ಯಾವುದೇ ರೀತಿ ಮಸಾಲೆಗಳನ್ನ ಏನೂ ಸೇರಿಸಲ್ಲ. ರುಬ್ಬಿರೋ ಅಂಥ ಮಸಾಲೆನ ಹಾಗೆ ಡೈರೆಕ್ಟಾಗಿ ಪಾತ್ರೆಗೆ ಹಾಕಿ ನೀರನ್ನ ಸ್ವಲ್ಪ ಸೇರಿಸ್ಬಿಟ್ಟು ಒಲೆ ಮೇಲೆ ಇಡ್ತಾ ಇದ್ದೀನಿ ಬೇಯಲಿಕ್ಕೋಸ್ಕರ. ಅದು ಸ್ವಲ್ಪ ಕುದಿ ಬಂದು ಮಳ್ಳಕ್ಕೆ ಶುರು ಆದಮೇಲೆ ಕುಕ್ಕರ್ಗೆ ಏನು ಬೇಳೆನ ಬೇಯಲಿಕ್ಕೆ ಇಟ್ಟಿದ್ದೆ ಅದನ್ನು ಡೈರೆಕ್ಟಾಗಿ ಪಾತ್ರೆ ಒಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ನಾನಿಲ್ಲಿ ನುಗ್ಗೆಕಾಯಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾವ ಸೈಜಿಗೆ ಬೇಕು ಆ ರೀತಿ ಕಟ್ ಮಾಡ್ಕೋಬೋದು. ಅದನ್ನು ತೊಳೆದು ನಾನು ಈಗ ಸಾಂಬಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ ಆಲ್ಮೋಸ್ಟ್ ಮುಕ್ಕಾಲು ಭಾಗ ಸಾಂಬಾರು ಬೆಂದ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಮೊದಲು ಯಾವಾಗಲೂ ಹಾಕಿಲ್ಲ. ಅದು ನುಗ್ಗೆಕಾಯಿ ಎಲ್ಲ ಹಾಕಿದ್ಮೇಲೆ ಕಂಪ್ಲೀಟ್ ಸಾಂಬಾರು ಬೆಂದಮೇಲೆ ನಾನಿಲ್ಲಿ ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ. ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಜಜ್ಜಿರೋ ಬೆಳ್ಳುಳ್ಳಿ, ಒಣಮೆಣ್ಸಿಕಾಯಿ, ಹಿಂಗಿದ್ರೆ ಹಿಂಗನ್ನು ಕೂಡ ಹಾಕೋಬೋದು. ಅದಷ್ಟೂ ನೀಟಾಗಿ ಫ್ರೈ ಆದಮೇಲೆ ಬೇಯ್ತಾ ಇರೋ ಸಾಂಬಾರನ್ನ ಅದಕ್ಕೆ ಹಾಕ್ಕೊಂಡು ಡೈರೆಕ್ಟಾಗಿ ಅದನ್ನು ತೆಗೆದು ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸಾಂಬಾರು ಒಳಗಡೆಗೆ. ಇಷ್ಟೇ ಸಿಂಪಲ್ಲಾಗಿ ಒಂದು ಒಳ್ಳೆ ಟೇಸ್ಟಿ ನುಗ್ಗೆಕಾಯಿ ಸಾಂಬಾರು. ನುಗ್ಗೆಕಾಯಿ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ನಿಮಗೆ ಗೊತ್ತು. ಇದು ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ. ಮುದ್ದೆ, ಅನ್ನಕ್ಕೆ ಒಮ್ಮೆ ಮಾಡ್ಕೊಳ್ಳಿ. ಹೇಗೆ ಬಂತು ಅಂತ ಮರಿದೆ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.